ನಮಸ್ತೆ ವೀಕ್ಷಕರೇ, ಕಲಾಧ್ಯಾನದ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಇವತ್ತಿನ ದಿನ ಅತ್ತೆ ಸೊಸೆ ಒಬ್ಬರು ಭಾಳ ವಿಶೇಷವಾಗಿ ನಮ್ಮ ಮುಂದೆ ಇದ್ದಾರೆ. ಅವರು ಹುಣಸಗಿ ತಾಲೂಕು ಮಾಳನೂರು ಗ್ರಾಮ ಶಾಂತಾಬಾಯಿ ಮತ್ತು ಬಸಮ್ಮ ಮೇಲಿನ ಮನೆ. ಅತ್ತೆಯವರು ನೀಲಿ ಸೀರೆ ಉಟ್ಕೊಂಡಿದ್ದಾರೆ, ಅವರ ಪಕ್ಕ ಅವ್ರ ಸೊಸೆ ಇದ್ದಾರೆ. ಅತ್ತೆ ಸೊಸೆಯ ಸಂಬಂಧ ಹೇಗಿರಬೇಕು ಅಂದರೆ, ಏನು ಆ ಹೆಣ್ಮಗಳನ್ನು ಕೊಟ್ಟ ಮೇಲೆ ನೀನು ಅತ್ತೆಯನ್ನು ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆಯಲ್ಲ, ನನ್ನೇ ಮರ್ತಿದೆಯಲ್ಲ ಅಂತ ಆ ಹೆಣ್ಣುಮಗಳ ತಾಯಿ ಕೇಳೋಂಗಿರಬೇಕು. ಈ ಅತ್ತೆ ಸೊಸೆ ಬಂದ ಮೇಲೆ ಭಾಳ ಚೆನ್ನಾಗಿ ಹೊಂದ್ಕೊಂಡಿದ್ದನ್ನು ನೋಡಿ ಆ ಅತ್ತೆಯ ಸ್ವಂತ ಮಗಳು, ನೀನು ಸೊಸೆ ಬಂದ ಮೇಲೆ ನನ್ನ ಮರ್ತಿದೆಯಲ್ಲ, ಹಿಂಗೆ ಮಾಡ್ತಿದೆಯಲ್ಲ ನೀನು ಅನ್ನೋ ಥರ ಹೊಟ್ಟೆ ಉರಿ ಅಂದರೆ ಆ ರೀತಿ ಒಂದು ಕೇಳೋ ಹಾಗೆ ಅಷ್ಟು ಚೆನ್ನಾಗಿ ತಾಯಿ ಮಗಳ ಬೆಸುಗಿಗಿಂತ ಒಂದು ಕೈ ಮುಂದೆ ಹೊಂದ್ಕೊಂಡು ಹೋಗಿರಬೇಕು ಅಂತ ಬಲ್ಲವರು ಹೇಳ್ತಾರೆ. ಆದರೆ ಇವತ್ತು ಅತ್ತೆ ಸೊಸೆ ಸಂಬಂಧ ಆ ಸೊಸೆಯನ್ನು ಒಂದು ನೀರಿಗೆ ಹಾರಿ ಬಿದ್ದು ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋ ಅಂಥ ದಾರಿಗೂ ಕೊಂಡೊಯ್ದಿದೆ. ಚಾಮರಾಜನಗರದ ಹತ್ರ ಒಂದು ಪ್ರಕರಣ ನೋಡಿದ್ರೆ, ಸೊಸೆ ಗರ್ಭಿಣಿ, ಆಕೆನ ಅವ್ಯಾಚ್ಯ ಶಬ್ದಗಳಿಂದ ಬೈದು ಆಕೆಯ ಗಂಡನನ್ನೇ ಅಂದರೆ ಮಗನ ಪಿತೂರಿ ಮಾಡಿ ಮಗನೇ ಅವಳನ್ನು ಹೊಡೆದು ಸಾಯಿಸೋ ರೀತಿ ಮಾಡಿ ಅವಳು ಬಿಡಿಸ್ಕೊಂಡು ಬಂದರೂ, ಆ ಸೊಸೆ ಬಿಡಿಸ್ಕೊಂಡು ಬಂದರೂ ಸಹ ಆಕೆನ ಬಿಟ್ಟಿಲ್ಲ. ಅಂದರೆ ಇಂಥ ಪ್ರಕರಣಗಳು ಹೆಚ್ಚಾಗಿದೆ. ಇಲ್ಲಿ ತಾಯಿ ಶಾಂತಾಬಾಯಿ ಮೇಲಿನ ಮನೆಯವರು ತನ್ನ ಸೊಸೆ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ದೇವರು 2 ಕಿಡ್ನಿ ಕೊಟ್ಟಿದ್ದಾನೆ, ಆದರೆ ಸೊಸೆಗೆ ಭಾಳ ತೊಂದರೆ ಇತ್ತು, ಹಾಗಾಗಿ ಆಕೆ ಚೆನ್ನಾಗಿರಲಿ ಅನ್ನೋ ಸದುದ್ದೇಶದಿಂದ ಒಂದು ಕಿಡ್ನಿ ದಾನ ಮಾಡೀನಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಪತ್ರಿಕೆಯಲ್ಲಿ ಬಂದಂಥ ವರದಿ ಇದು. ನೀವು ಬಹುಶಃ ಗಮನಿಸಿರ್ಬೋದು. ಸಾಕ್ಷಾತ್ ನಾವು ಪೂಜಿಸುವಂಥ ಶ್ರೀರಾಮ ಮತ್ತು ಸೀತೆಯವರ ಬದುಕಿನಲ್ಲಿ ಬಹುಶಃ ಅತ್ತೆಯಂದಿರು ಒಂದು ಚೂರು ಸಂವೇದನಾಶೀಲರಾಗಿದ್ದಿದ್ದರೆ, ಅಥವಾ ಆ ಒಂದು ಪರಿಸ್ಥಿತಿಗಳು ಸರಿ ಹೋಗಿದ್ದಿದ್ದರೆ, ಕೈ ಚಾಚಿದ್ರೆ ಅವರು ಸೊಸೆ ಅಂಥೇಳಿ ನಮ್ಮ ಸೀತಮ್ಮನವರು ತುಂಬು ಗರ್ಭಿಣಿಯಾದಾಗ ಆಶ್ರಮಕ್ಕೆ ಹೋಗಿ ತಮ್ಮ ಮಕ್ಕಳನ್ನು ಹಡೆದು ಸಾಕುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಎಲ್ಲರ ಬದುಕಿನಲ್ಲೂ ಈ ಒಂದು ಏರುಪೇರುಗಳು ಬಂದೇ ಬರುತ್ತೆ. ಆದರೆ ಅದನ್ನು ಧೈರ್ಯವಾಗಿ ಹೆಣ್ಣುಮಕ್ಕಳು ಎದುರಿಸ್ಬೇಕು. ಎಲ್ರಿಗೂ ಒಳ್ಳೆ ಅತ್ತೆ ಸಿಗದೇ ಇರ್ಬೋದು, ಮತ್ತು ಎಲ್ರಿಗೂ ಒಳ್ಳೆ ಸೊಸೆ ಸಿಗದೇ ಇರ್ಬೋದು. ಆದರೆ ನಮ್ಮ ಒಳಗಿನ ಅಂತಃಶಕ್ತಿಯನ್ನು ಗಟ್ಟಿಗೊಳಿಸಿ ನಾವು ಬದುಕಬೇಕು. ಅವತ್ತು ಸೀತಮ್ಮನವರು, ನಾನು ಮಹಾರಾಜನ ಪತ್ನಿ, ಹಿರಿ ಸೊಸೆ, ನನಗೆ ಏನಕ್ಕೆ ಈ ರೀತಿ ನನ್ನ ಯಜಮಾನ ರಸ್ತೆಗಳು ಇರಲಿ ಒಂದು ಕಾಡಿನಲ್ಲಿ ಬಿಟ್ಟು ಬಂದರು ಅಂತ ಒಂದು ಧೈರ್ಯವನ್ನು ಕಳ್ಕೊಂಡಿದ್ದರೆ ಆ ರಾಮಾಯಣದ ಕತೆ ಮುಂದುವರಿತಿತ್ತ? ಮತ್ತು ಅವರನ್ನು ಶಂಕಿಸ್ತಾ ಇದ್ದಾರೆ ಜನ. ಅಂಥ ಸಂದರ್ಭದಲ್ಲೂ ಸಹ ಅವರು ತಮ್ಮ ವಿಕೋಪ ಪರಿಸ್ಥಿತಿಯನ್ನು ತಾಳಿಕೆ ಹೋಗಲಿಲ್ಲ. ಅವರು ಅಗ್ನಿ ಪ್ರವೇಶವನ್ನು ಮಾಡಿದ್ರು. ಕುವೆಂಪು ಸೃಜಿಸಿದ ರಾಮಾಯಣದಲ್ಲಿ ಶ್ರೀರಾಮನೂ ಸಹ ತನ್ನ ಪತ್ನಿಯ ಹಿಂದೆ ಬಂದು ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ನೋಡಿ, ಕಾಯಬೇಕು ಮತ್ತು ಆ ಕ್ಲಿಷ್ಟತೆಯನ್ನು ಎದುರಿಸ್ಬೇಕು ಅನ್ನುವಂಥದ್ದು. ಎಲ್ರಿಗೂ ಭೂವರಹ ಸ್ವಾಮಿ ಥರ ಪತಿ ಸಿಗಲಿಕ್ಕಾಗಲ್ಲ. ನೋಡಿ, ಅವ್ರು ಎಷ್ಟು ಚೆನ್ನಾಗಿ ಅವ್ರ ತೊಡೆಯನ್ನು ಬಿಟ್ಕೊಡಲ್ಲ. ಅವರು ಎಲ್ರಿಗೂ ಅಂಥ ಒಂದು ಕೆಲವೊಬ್ಬರಿಗೆ ಮಾತ್ರ ಸಿಗುತ್ತೆ. ಏನು ಅವರವರ ಬದುಕು. ಆದರೆ ಹೆದರಬೇಡಿ, ಎಲ್ರಿಗೂ ಒಂದು ಒಳ್ಳೆಯ ದಿನ ಬರುತ್ತೆ.